ನೀವು ಇರ್ತೀರಲ್ಲ ಇಲ್ಲೇ ಪ್ರೂಫ್ ಏನಿಲ್ಲ ಅಂತ ಕೇಳ್ತೀರಾ? ಆಟೋದವ್ರು ತೊಂದರೆ ಕೊಡ್ತೀರಾ ಅಂತ ಕೇಳ್ತೀರಾ? ರ್ಯಾಪಿಡ್ ಅವರಿಗೆ ಈ ಥರ ಮಾಡ್ಕೊ ಬರ್ತಾರೆ. ಏನಿದೆ ಬುಕ್ಕಿಂಗ್ ಪ್ರೈಸ್ ಇದೆ ತೋರ್ಸಪ್ಪ. ಓ ಸರಿ ಸರ್, ಪ್ರೈಸ್ ಏನಿದೆ ನಿಮ್ಮ ಅಕ್ಕ ಅವ್ರಿಗೆ? ಹೆಲ್ಮೆಟ್ ಬಿಚ್ಚು. ಪ್ರೈಸ್ ಏನಿದೆ ಸರ್? ಅದು ಧೈರ್ಯವಾಗಿ ಮಾತಾಡಿ, ಅದರೇನಿಲ್ಲ. ನಿಮಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಆಯ್ತಾ? ಸ್ವಿಗ್ಗಿ ಬರುತ್ತೆ, ಎಲ್ಲ ಬರುತ್ತೆ. ನೀವು ತಲೆಗೆಡ್ಸ್ಕೊಂಡು ಇಂಟರ್ಗೇಟ್ ಮಾಡಕ್ ಬಂದಿಲ್ಲ ನಾನು. ಎಲ್ಲ ಬಿಡಿ ಸರ್, ನಿಮ್ಮ ಎಲ್ಲ ಹೋಗ್ಬೇಡಿ, ಇರ್ಕೊಳ್ಳಿ ಸರ್. ನಾನು ಇವಾಗ ಕಾಲ್ ಮಾಡ್ಬೇಕಾಗುತ್ತೆ. ಮಾಡೋದು ಯಾರು ಮಾಡ್ತೀವಿ ಮಾಡಿ. ಅಲ್ಲ ಏನಿಲ್ಲ ರೀ, ನಾವೇನು ಮಾಡಲ್ಲ. ಇದರಿಂದ ನಿಮಗೆ ಅದೇ ನಷ್ಟ ಅಂತ ಕೇಳ್ತೀನಿ ಅಷ್ಟೇ. ಇಲ್ಲಿ ಕೇಳಿ ಪ್ರಾಬ್ಲಮ್ ಆಗ್ತಿದೆ ಅಂತ ಕೇಳಕ್ ಬಂದಿರಾ? ಸರ್ ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಇಲ್ಲಿ ಕೇಳಿ ಸರ್. ನಾನು ನಿಮ್ಮನೆ ನೀವು ಬಿಡಿ ಸರ್. ನಾನು ಕೇಳ್ತಾ ಇರೋದು ಏನು ಗೊತ್ತಾ, ಈಗ ಟೈಮ್ ಆಗುತ್ತೆ ಒಳಗಡೆ ಯಾವ ಫ್ಲೋರ್ ಕೂಡ ಗೊತ್ತಿಲ್ಲ ನನಗೆ. ನಾನು ಕೇಳ್ತಾ ಇರೋದು ಏನು ಗೊತ್ತಾ ಸರ್, ನೀವು ರೈಡರ್ ಓಡಿಸ್ಬಾರ್ದು ಅಂತ ಏನು ಯಾರು ಇದು ಮಾಡಿಲ್ಲ. 3 ತಿಂಗಳಲ್ಲಿ ಆದೇಶ ಇದೆ ಅಷ್ಟೇ, ನಿಲ್ಲಿಸಬೇಕು ಅಂತ. ನಿಮ್ಗೆ ಈಗ ನಿಲ್ಲಿಸಿ ಅಂತ ಹೇಳಿಲ್ಲ. ಸೊ ನಿಲ್ಸೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ನಾನು ನಿಮ್ಗೆ ಕೇಳ್ತೀನಿ. ಈಗ ನೀವು ದುಡಿಮೆಗಾರ ಅಂದ್ರೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಹೊಟ್ಟೆ ಬಡಗೋಸ್ಕರ ಮಾಡ್ತೀರಿ. ಸೊ ನಿಮ್ಗೆ ಇದರಿಂದ ನಷ್ಟ ಇದೆ ಅಂತ ನಾನು ನಿಮ್ಮ ಅನಿಸಿಕೆ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲ ಸರ್, ನಾವು ಓಡಿಸಲ್ಲ ಟ್ರ್ಯಾಕ್ ಮಾಡಿ. ಅಂದ್ರೆ ನೀವು ಅಲ್ಲ ಸರ್, ನೀವು ಮಾಡ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನಿಸ್ತಿದ್ಯಾ? ಅಲ್ಲ ಸರ್, ನೀವು ತಪ್ಪು ಅಂತ ನಾನು ಹೇಳೋದ್ನ ಮತ್ತೆ ಅದನ್ನ ಹೇಳಿ. ನಿಮ್ಗೆ ಕಷ್ಟ ಆಗುತ್ತಾ ಅಂತ ಹೇಳ್ತಾ ಇರೋದು. ಹಂಗೇನು ಕಷ್ಟ ಸರ್? ಯಾವ ಫ್ಲೋರ್ ಸರ್? ಪಾರ್ಸಲ್ ಪಿಕಪ್, ಪಾರ್ಸಲ್ ಪಿಕಪ್ ಸರ್. ಬೋರ್ಜೋ ಪಾರ್ಸಲ್ ಪಿಕಪ್ ಯಾವ ಲೋಕೆ ಇದು? ಅದನ್ನ ಹೇಳ್ತಾರೆ ಅವ್ರು ಮಾತಾಡ್ಲಿಕ್ಕೆ ಅವ್ರಿಗೆ ಗಿಲ್ಟ್ ಕಾಡ್ತಾ ಇದೆ, ತಪ್ಪು ಅನ್ನೋದು ಗೊತ್ತು ಸರ್. ಅಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ ಸರ್, ಯಾಕಂದ್ರೆ ಅವ್ರ ಅನುಮತಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನನ್ನ ವಾದ ಏನಪ್ಪಾ ಅಂದ್ರೆ ಇಲ್ಲಿ ತಪ್ಪು ಮಾಡ್ತಾವ್ರು ಇವರು ಅಂತ ನಾನು ಹೇಳಿಲ್ಲ. ಸೊ ನಿಮ್ಗೆ ಕಷ್ಟ ಏನು, ನಿಮಗೆ ಸಮಸ್ಯೆ ಆಗತ್ತಾ? ಒಳಗಡೆ ಹೋಗ್ಬೇಕು, ಒಳಗಡೆ ಬಿಡಲ್ಲ ಕಣಲೆ. ನಾವ್ ಇಲ್ಲೇ ಓಡಿಸೋಣ. ಸರ್ ನಾನು ಕೇಳ್ತಾ ಇರೋದು ಗೊತ್ತಾ ಸರ್, ನೀವು ತಪ್ಪು ಮಾಡ್ತೀರಿ ಅಂತ ಹೇಳ್ತೀನಿ. ನಾನೇನು ತಪ್ಪು ಮಾಡ್ತಾ ಇದ್ದೀನಿ? ಏನು ಕ್ವಶನ್ ಕೇಳ್ತೀರಿ? ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಸರ್? ರೈಸ್ ಹಾಕ್ತೀರಾ ಮತ್ತೆ ಇಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಅಲ್ಲಿ ಕೇಳಿ. ಈಗ ಬ್ಯಾನ್ ಮಾಡೋ ಸಮಸ್ಯೆ ಆಗುತ್ತಾ ನಿಮಗೆ? ಕೈ ತೆಗೋಣ, ನೀನು ಫಸ್ಟ್ ಕೈ ತೆಗೋಣ. ನನಗೆ ಆಗುತ್ತೋ ಬಿಡ್ತೀನಿ, ಏನಕ್ಕೆ ಬೇಕು ನನಗೆ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ನೀವು ರೈಡರ್ ರ್ಯಾಪಿಡ್ ಓಡಿಸ್ತಿದ್ರಾ? ಅದು ಮೀನ್ಸ್ ಓಡಿಸ್ತಾ ಇದ್ರಾ? ಟ್ಯಾಕ್ಸಿ ಎಲ್ಲ ಸೇಫ್ಟಿಗೆ ಇಟ್ಕೊಂಡಿರ್ತೀವಿ, ಬಟ್ ನಾವು ಓಡಿಸೋದು ಪಾರ್ಸಲ್ ಪಿಕಪ್. ಪಾರ್ಸಲ್ ಅಲ್ಲ, ಒಂದ್ ವೇಳೆ ಓಡಿಸಿದ್ರೆ ತಪ್ಪೇನಿಲ್ವಲ್ಲ? ತಪ್ಪೇನಿದೆ? ಅದೇ ಹೌದು, ತಪ್ಪೇನಿಲ್ಲ. ಈಗ ಒಂದ್ ವೇಳೆ ಬ್ಯಾನ್ ಆದ್ರೆ ನಿಮಗೆ ಸಮಸ್ಯೆ ಆಗುತ್ತಾ? ಕೆಲವ್ರಿಗೆ ಆಗ್ಬೋದು, ನನಗೇನು ಸಮಸ್ಯೆ ಆಗಲ್ಲ. ನಾನು ಆಲ್ಮೋಸ್ಟ್ 90% ಇದೆ ಏನೋ ಪಾರ್ಸಲ್ ಪಿಕಪ್. ಪಾರ್ಸಲ್ ಜಾಸ್ತಿ ಮಾಡ್ತೀರಾ? ಓಲಾ ಅದು ನಿಮ್ಗೆ ಪರ್ಮಿಷನ್ ಕೊಟ್ಟರೆ ಅನುಕೂಲ ಆಗುತ್ತಾ? ಬೈಕ್ ಅನುಕೂಲ ಆಗುತ್ತೆ, ಕೊಡಲೇಬೇಕು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ. ಅಲ್ಲ ಈಗ ರೂಲ್ಸ್ ಮಾಡಿದ್ರೆ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡು ಮಾಡಿದ್ರೆ ಅನುಕೂಲ ಓಡಿಸ್ತಾರೆ. ಇಲ್ಲ, ಕಮರ್ಷಿಯಲ್ ಮಾಡಲಿ, ಆ ಥರ ಮಾಡಲೇಬೇಕು. ಎಲ್ಲೋ ಬೋರ್ಡ್ ಮಾಡಲಿ. ಸೊ ಅದು ನಿಮ್ಗೆ ಅನುಕೂಲ ಆಗುತ್ತೆ. ಅದಕ್ಕೆ ಆ ಥರ ಮಾಡಬೇಕು, ತಪ್ಪೇನಿಲ್ಲ. ಓಕೆ ಸರ್, ಥ್ಯಾಂಕ್ ಯು.